ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಯಾರೋ ಕೇಳ್ತಾ ಇದ್ರು ನೀವು ಸ್ಟಡಿ ಮಾಡ್ತಾ ಇರೋ ಬುಕ್ಸ್ ಯಾವುದು ಅಂತ. ಸೊ ಹಂಗಾಗಿ ನಿಮಗೆ ನೇಮ್ ಹೇಳೋದಕ್ಕಿಂತ ಆ ಒಂದು ಬುಕ್ಸ್ನ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಈ ಬುಕ್ಸ್ ಬಂದುಬಿಟ್ಟು KPSC ಗ್ರೂಪ್ ಸಿ ಸಂವಹನ ಪತ್ರಿಕೆ. ಇದು GK ಪೇಪರಿಗೆ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಬುಕ್ಕಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಇರೋದ್ರಿಂದ ಇದನ್ನೊಂದು ಸಲ ರೆಫರ್ ಮಾಡಿಬಿಡೋಣ ಯಾವ ಥರ ಇದೆ ಅಂತ ಓದ್ತಾ ಇದ್ದೆ. ತಗೊಂಡಿದ್ದೆ, ಬಟ್ ಪೂರ್ತಿ ಮುಗಿಸಿರಲಿಲ್ಲ. ಸೊ ಇವಾಗ ಒಂಚೂರು GKಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸು, ನಂದೆಲ್ಲ ಕೆಲಸ ಎಲ್ಲ ಮುಗಿದ್ಬಿಟ್ಟು 9 ಅಥವಾ 9:30 ಅಷ್ಟೊತ್ತಿಗೆ ಎಲ್ಲ ಕೆಲಸನ ಮುಗಿಸ್ಕೊಬಿಡ್ತೀನಿ. ನಾನು ಕೂಡ ಟಿಫನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಸ್ಟಡಿ ಮಾಡೋಕೆ ಕೂತ್ಕೊಳ್ತೀನಿ. ಯಾಕಂದರೆ ನನಗೆ ಇವಾಗ ಸಿಗೋದು 2 ಗಂಟೆ ಅಷ್ಟೇ. ಮತ್ತು ಮಧ್ಯಾಹ್ನ ನನ್ನ ಮಗಳು ಬಂದಮೇಲೆ ಸಿಕ್ಕರೆ ಸಿಕ್ತು, ಟೈಮ್ ಇಲ್ಲ ಅಂದರೆ ಇಲ್ಲ. ಮತ್ತು ನಾನೇ ಫ್ರೀ ಮಾಡ್ಕೊಂಡು ಅವಳನ್ನು ಮಲಗಿಸಿ ಮತ್ತೆ ಒಂದು 2 ಗಂಟೆ ಸ್ಟಡಿ ಮಾಡಬೇಕಾಗುತ್ತೆ ಮಧ್ಯಾಹ್ನ. ಅದಕ್ಕೋಸ್ಕರ ಇತ್ತೀಚೆಗಂತೂ ಮಾರ್ನಿಂಗು ಸ್ಟಡಿ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ನೈಟು ಮಲಗೋದು ಲೇಟ್ ಆಗಿಬಿಟ್ರೆ ಬೇಗ ಎದ್ದೇಳಲ್ಲ. ಯಾಕಂದರೆ ನಿದ್ದೆನೂ ಕೂಡ ತುಂಬ ಇಂಪಾರ್ಟೆಂಟು. ಇವಾಗ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂದರೆ ನಮಗೆ ಎಲ್ಲ ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದೇ ಥರ ಡೇ ಟೈಮಲ್ಲೂ ಕೂಡ ಒಂದು 2 ಗಂಟೆ ಕೂತ್ಕೊಂಡು ಆರಾಮಾಗಿ ಓದಬೇಕನ್ಸುತ್ತೆ. ಏನಾದರೂ ನಾವು ಮಾರ್ನಿಂಗ್ ಬೇಗ ಎದ್ಬಿಟ್ಟು ನಿದ್ದೆ ಆಗಲಿಲ್ಲ ಅಂದರೆ ಈಗ 1 ಗಂಟೆ ಓದ್ತೀವಲ್ಲ, ಆ 1 ಗಂಟೆಗೂ ಕೂಡ ಮತ್ತೆ ನಿದ್ದೆ ಮಾಡಬೇಕೇನೋ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗು ಬೇಗ ಮಲಗಿಬಿಟ್ರೆ ಬೇಗ ಎದ್ದು ಓದ್ತೀನಿ. ಬಟ್ ಲೇಟ್ ಆಯಿತು ಅಂದರೆ ಲೇಟಾಗಿ ಎದ್ದೇಳ್ತೀನಿ. ಯಾಕಂದರೆ ಫ್ಯಾಮಿಲಿ ಎಲ್ಲ ಇರೋದ್ರಿಂದ ಮತ್ತು ನಮಗೆ ನಿದ್ದೆ ಆಗಲಿಲ್ಲ ಅಂದರೆ ಕಿರಿಕಿರಿ ಅನಿಸ್ಬಿಡುತ್ತೆ. ನಾವು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ನಾವು ಮಕ್ಳ ಮೇಲೆ ಸಿಟ್ಟು ಮಾಡ್ಕೊಳೋದು, ಈ ಥರ ಫ್ಯಾಮಿಲಿ ಒಳಗೆ ಚೆನ್ನಾಗಿರಲ್ಲ. ಅನ್ನೋದಕ್ಕೋಸ್ಕರ ಒಂದು ನನಗೆ ಎಷ್ಟು ಟೈಮ್ ಸಿಗುತ್ತೋ ಎಲ್ಲದನ್ನು ಬಿಟ್ಬಿಟ್ಟು ನನಗೋಸ್ಕರನೇ ಒಂದು 3-4 ಗಂಟೆ ಟೈಮ್ ಕೊಟ್ಕೊಂಡು ನಾನು ಸ್ಟಡಿ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು HST ಅವರಿಗೆ ಪೋಸ್ಟ್ಗಳು ಯಾವ ಥರ ಡಿವೈಡೆಡ್ ಮಾಡಿದ್ದಾರೆ, ಅಥವಾ ಎಷ್ಟೆಷ್ಟು ಪೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಥರ ಎಷ್ಟು ಪೋಸ್ಟ್ನ ಯಾವ ಸಬ್ಜೆಕ್ಟ್ ಮೇಲೆ ಕಾಲ್ ಮಾಡ್ತಾರೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಈ ಒಂದು ವಿಡಿಯೋನ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ. ನಾನು ಯಾವ ಥರ ಸ್ಟಡಿ ಮಾಡ್ತಾಯಿದ್ದೀನಿ, ನೀವು ಏನೇನು ತಪ್ಪು ಮಾಡ್ತಾಯಿದ್ದೀರಾ ಎಲ್ಲದನ್ನು ಕೂಡ ತಿದ್ಕೊಳೋಕ್ಕೂ ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ವಾಚ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಈ ಟಾಪಿಕ್ನ ಯಾಕೆ ತಗೊಂಡೆ ಅಂದರೆ ಫಸ್ಟ್ ಹೇಳ್ತೀನಿ. ಸೊ ಏನು ಗೊತ್ತಾ, ನಮಗೆ ಫಸ್ಟೇ ಇಷ್ಟು ವೇಕೆನ್ಸಿ ಇದ್ದಾವೆ, ಇಷ್ಟು ಕಾಲ್ ಮಾಡ್ತಾರೆ ಅನ್ನೋದು ನಮಗೆ ಮೈಂಡಿಗೆ ಸೆಟ್ ಆಗಿಬಿಡ್ತು ಅಂದರೆ ನಮಗೆ ಓದೋಕ್ಕೂ ಕೂಡ ಮೋಟಿವೇಶನ್ ಆಗುತ್ತೆ. ಇಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದೊಂದು ಸಬ್ಜೆಕ್ಟಿಗೆ. ಹಂಗಾಗಿ ನಮಗೆ ಕಾಂಪಿಟೇಷನ್ಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಸಬ್ಜೆಕ್ಟು ಉಳಿತವೆ ಅನ್ನೋದು ನಮಗೆ ಮೈಂಡಿಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಿಮಗೆ ಹೇಳಬೇಕು, ಶೇರ್ ಮಾಡ್ಕೋಬೇಕು. ನನಗೂ ಕೂಡ ಇದನ್ನು ನೋಡಿದ ಮೇಲೆ ಒಂದು ಸ್ವಲ್ಪ ಮೋಟಿವೇಶನ್ ಆಯಿತು. ಯಾಕಂದರೆ ಒಂದೊಂದು ಸಬ್ಜೆಕ್ಟಲ್ಲಿ ಇಷ್ಟು ಪೋಸ್ಟ್ ಕಾಲ್ ಮಾಡ್ತಾರೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲಲ್ವಾ. ಇನ್ನೊಂದು ಏನು ಗೊತ್ತಾ, ನಾವು ಆಲ್ರೆಡಿ TET GPST ಅವರಲ್ಲಿ TET ಆಗಿರೋರನ್ನ ನೋಡಿಬಿಟ್ವಿ ಅಂದರೆ ಸುಮಾರು ಸ್ಟೂಡೆಂಟ್ಸ್ಗಳು TET ಮಾಡ್ಕೊಂಡಿದ್ದಾರೆ. ಸೊ ಶಿಕ್ಷಕರ ಅಭ್ಯರ್ಥಿಗಳು ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಎಲ್ಲರೂ ಕೂಡ TET ಮಾಡ್ಕೊಂಡಿರೋ ಎಲ್ಲರೂ ಕೂಡ ನಮಗೆ ಒಂದೊಂದು ಸಬ್ಜೆಕ್ಟಿಗೆ ಎಲ್ಲರೂ ಕಾಂಪೀಟ್ ಮಾಡ್ತಾರೆ ಅನ್ನೋದು ನಮಗೆ ಮೈಂಡ್ ಸೆಟ್ ಬಂದುಬಿಡುತ್ತೆ. ಅಯ್ಯೋ, ಇಷ್ಟೊಂದು ಜನ TET ಮಾಡ್ಕೊಂಡಿದ್ದಾರೆ, CETಗೆ ಎಷ್ಟೊಂದು ಕಾಂಪಿಟೇಷನ್ ಇದೆ, ಅದರಲ್ಲಿ ನಮ್ಮದೊಂದು ಎಲ್ಲಪ್ಪ ಆಗುತ್ತೆ ಅನ್ನೋದೊಂದು ನಮಗೆ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೂ ಕೂಡ ಮೊದಲು ಹಿಂಗೆ ಅನ್ನಿಸ್ತಾ ಇತ್ತು, ತುಂಬ ಜನ TET ಮಾಡ್ಕೊಂಡಿದ್ದಾರೆ, ಓದ್ತಾ ಇದ್ದಾರೆ, ನಮಗೆಲ್ಲ ಎಲ್ಲಾಗುತ್ತೆ ಬಿಡು ಅಂತ. ಬಟ್ ಒಂದೊಂದು ಸಬ್ಜೆಕ್ಟಿಗೆ ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟಿಗೆ ಕಾಂಪೀಟ್ ಮಾಡಲ್ಲ. ಇದರಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿದ್ದಾರೆ, ಮತ್ತು ಸೈನ್ಸು, ಕಾಮರ್ಸು, ಮತ್ತು ಇವಾಗ ಇಂಜಿನಿಯರಿಂಗ್ ಮೇಲೆ BEd ಮಾಡ್ಕೊಂಡಿರೋರು, BCom ಈ ಥರ ಎಲ್ಲ ಅಭ್ಯರ್ಥಿಗಳು ಕೂಡ ಬರ್ತಾರೆ. ಬಟ್ ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟಿಗೆ ಕಾಂಪೀಟ್ ಮಾಡಲ್ಲ ಅಲ್ವಾ. ಸೊ ಹಿಸ್ಟ್ರಿ ಕಾಂಪೀಟ್ ಮಾಡೋರೆ ಬೇರೆ, ಹಿಸ್ಟ್ರಿ ಬ್ಯಾಕ್ಗ್ರೌಂಡರ್ ಇರ್ತಾರೆ. ಹಾಗೆ ಕನ್ನಡಕ್ಕೆ ಕಾಂಪಿಟೇಷನ್ ಮಾಡೋರೆ ಬೇರೆ ಇರ್ತಾರೆ. ಇಂಗ್ಲೀಷಿಗೆ ಅದರಲ್ಲಿ ಈ ಥರ ಡಿವೈಡ್ ಆಗಿಬಿಡುತ್ತೆ, ಕನ್ನಡ, ಇಂಗ್ಲೀಷು, ಹಿಂದಿ. ಹಾಗೆ ಸೈನ್ಸಲ್ಲೂ ಕೂಡ ಅವ್ರ ಸಬ್ಜೆಕ್ಟ್ಗಳು ಕೂಡ ಡಿವೈಡ್ ಮಾಡ್ತಾರೆ ಅಲ್ವಾ. ಈ ಥರ ನಮಗೆ ಡಿವೈಡ್ ಆದಾಗ ಕಾಂಪಿಟೇಷನ್ ಕೂಡ ಕಡಿಮೆ ಆಗುತ್ತೆ. ಒಂದೇ ಸಬ್ಜೆಕ್ಟಿಗೆ ಕಾಂಪಿಟೇಷನ್ ಮಾಡೋರು ಕಡಿಮೆ ಆಗ್ತಾರಲ್ವಾ. ಈಸಿಯಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟಿಗೆ ಕಾಂಪೀಟ್ ಮಾಡೋದು
ಹೇಗೆ ಸಾಧ್ಯ ಆಗುತ್ತಲ್ವಾ? ಅದಕ್ಕೋಸ್ಕರ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಚ್ ಎಸ್ ಟಿ ಅವರಿಗೆ ಎಷ್ಟೆಷ್ಟು ಪೋಸ್ಟನ್ನ ಅನುಮೋದನೆ ಕಳಿಸಿದ್ದಾರೆ, ಎಷ್ಟು ಪೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಯಾಕಂದರೆ ಈಗ 10-12 ವರ್ಷ ನಮಗೆ ಎಚ್ ಎಸ್ ಟಿ ಅವ್ರಿಗೆ ಕಾಲ್ ಮಾಡೇ ಇಲ್ಲಲ್ವಾ? ಸೊ ಅದಕ್ಕೋಸ್ಕರ ಈ ಸಲ ಜಾಸ್ತಿ ಪೋಸ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ನಾನು ಸೋಷಿಯಲ್ ಸೈನ್ಸಿಗೆ ಹೇಳ್ಬಿಡ್ತೀನಿ, ಹಿಸ್ಟ್ರಿಗೆ. ಪೋಸ್ಟ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲಿ 1484 ಪೋಸ್ಟನ್ನು ಅವರು ತೋರಿಸಿದ್ದಾರೆ, ಇಷ್ಟು ಕಾಲ್ ಮಾಡ್ತೀವಂತ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ 1400 ಪೋಸ್ಟ್ ಅಂತೂ ನಾವು 99% ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು 84 ಪೋಸ್ಟ್ ಹೋದ್ರೂ ಕೂಡ ಇಷ್ಟು ನಾವು ನಿರೀಕ್ಷೆನ ಮಾಡ್ಬೋದು, ಇಷ್ಟು ಕಾಲ್ ಮಾಡ್ತಾರೆ ಅಂತ. ಇಷ್ಟು ಕಾಲ್ ಮಾಡಿದರೆ ಸಾಕಲ್ವಾ ನಮಗೆ? ಎಲ್ಲರೂ ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲರೂ ಕೂಡ ಜಾಬ್ ತಗೊಳ್ತಾರಂತ ಏನಿಲ್ಲ. ಯಾರು ಚೆನ್ನಾಗಿ ಓದ್ತಾರೋ, ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರು ಅಭ್ಯಾಸನ ಚೆನ್ನಾಗಿ ಮಾಡ್ತಾರೋ ಅವರಷ್ಟೇ ಈ ಒಂದು 1400 ಪೋಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ಅದಕ್ಕೋಸ್ಕರ ಆರಾಮಾಗಿ ನಾವು ಓದ್ಬೋದು. ಇಷ್ಟು ಪೋಸ್ಟ್ ಎಲ್ಲಿ ಕಾಲ್ ಮಾಡ್ತಾರೆ ಹೇಳ್ರಿ? PSI ಕಾನ್ಸ್ಟೇಬಲ್ಲೇ ಆಗಲಿ, ಎಲ್ಲ ಎಷ್ಟು ಕಾನ್ಸ್ಟೇಬಲಿಗೆ ಹೋದರೆ ಎಷ್ಟು ಜನ ಇರ್ತಾರಲ್ವ, ಎಲ್ಲರೂ ಕಾಂಪೀಟ್ ಮಾಡ್ತಾನೆ ಇರ್ತಾರೆ. PSIಗೆ 5-6 ಪೋಸ್ಟ್ ಕಾಲ್ ಮಾಡಿರ್ತಾರೆ, ಅದಕ್ಕೆ ಎಷ್ಟು ಜನ ಓದ್ತಾ ಇರ್ತಾರೆ. ಸೊ ಹಂಗಾಗಿ ಇಷ್ಟು ಪೋಸ್ಟು ನಮಗೇನು ಕಡಿಮೆ ಇಲ್ಲ, ಆರಾಮಾಗಿ ನಾವು ಸ್ಟಡಿ ಮಾಡಿಬಿಟ್ಟು ಚೆನ್ನಾಗಿ ಆ ಪೋಸ್ಟನ್ನ ಗಿಟ್ಟಿಸ್ಕೋಬೋದು. ಸೋಷಲ್ ಸೈನ್ಸ್ ಆಯಿತಾ. ನೆಕ್ಸ್ಟ್ ಕನ್ನಡ ಪೋಸ್ಟ್ ಬಂದುಬಿಟ್ಟು 1235 ಪೋಸ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಳಿದ್ದಾರೆ ಇಷ್ಟು ಮಾಡ್ತೀವಿ ಅಂತ. ಇದರಲ್ಲಿ ನಾವು ಅದೇ 1035 ಪೋಸ್ಟು ಕಡಿಮೆ ಮಾಡ್ತಾರೆ ಅಂದ್ರೂ 1200 ಕನ್ನಡ ಪೋಸ್ಟಿಗಂತೂ ಕಾಲ್ ಮಾಡ್ತಾರೆ. ಸೊ ಈ ಥರ ನಾವು ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಇಷ್ಟು ನಮಗೆ ಪೋಸ್ಟ್ ಇದ್ದಾವೆ, ನಾವು ಆರಾಮಾಗಿ ಓದ್ಬೋದು ಅನ್ನೋದು ಬಂದ್ಬಿಡುತ್ತೆ. ಈಗ ಸೋಷಿಯಲಿ ಕಾಂಪೀಟ್ ಮಾಡೋರು ಕನ್ನಡಕ್ಕೆ ಕಾಂಪೀಟ್ ಮಾಡಲ್ಲ, ಕನ್ನಡ ಸಬ್ಜೆಕ್ಟ್ನೇ ಓದ್ತಾ ಇರ್ತಾರೆ. ಸೋಷಿಯಲ್ನವರು ಸೋಷಿಯಲ್ ಸಬ್ಜೆಕ್ಟ್ನೇ ಓದ್ತಾ ಇರ್ತಾರೆ. ಆವಾಗ ಡಿವೈಡ್ ಆಗುತ್ತೆ ಸಬ್ಜೆಕ್ಟು, ಅಲ್ಲಿ ಅಭ್ಯರ್ಥಿಗಳು ಕೂಡ ಡಿವೈಡ್ ಆಗಿಬಿಡ್ತಾರೆ. ಸೊ ಈ ಥರ ನಾವು ಟ್ರಿಕ್ಸ್ನ ಮಾಡಿಕೊಂಡು ಎಕ್ಸಾಮಿಗೆ ಸ್ಟಡಿ ಮಾಡ್ಕೋಬೇಕು. ಹಾಗೆ CBZಗೆ 850 ಪೋಸ್ಟ್ ಹೇಳಿದ್ದಾರೆ, CBZಗೆ. ಅದಾದಮೇಲೆ ಇಂಗ್ಲೀಷ್ ಸಬ್ಜೆಕ್ಟ್ ಬಂದುಬಿಟ್ಟು 1123 ಪೋಸ್ಟು. ಇದರಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರೋರು ಹಾಗೆ ಹೋಯ್ತಲ್ವಾ, ಇಂಗ್ಲೀಷಿಗೆ ಡಿವೈಡ್ ಆಯಿತು, ಕನ್ನಡಕ್ಕೆ ಡಿವೈಡ್ ಆಯಿತು ಪೋಸ್ಟ್ಗಳು, ಸೋಷಿಯಲ್ ಸೈನ್ಸಿಗೆ ಡಿವೈಡ್ ಆಯಿತು. ಸೊ ಈ ಥರ ನಮಗೆ ಡಿವೈಡ್ ಮಾಡಿಕೊಡ್ತಾರೆ. ಇಂಗ್ಲೀಷ್ ಸಬ್ಜೆಕ್ಟು ಇಷ್ಟು ಪೋಸ್ಟನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಕಡಿಮೆ ಅಂದರೆ ಒಂದು 10-15 ಪೋಸ್ಟ್ ಕಡಿಮೆ ಮಾಡ್ಬೋದು, ಅಷ್ಟೂ ಮಾಡಲ್ಲ ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಹಿಂದಿ ಸಬ್ಜೆಕ್ಟ್ ಬಂದುಬಿಟ್ಟು 110 ಪೋಸ್ಟು HST ಅವರಿಗೆ. ಸೊ ಎಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟು ಕೂಡ HST ಅವರಲ್ಲಿ ಕಾಲ್ ಮಾಡ್ತಾರೆ ಈ ವರ್ಷ. ಎಲ್ಲ ಟೀಚರ್ಸ್ನೂ ಕೂಡ ತಗೊಳ್ತಾರೆ. ಹಾಗೆ ದೈಹಿಕ ಶಿಕ್ಷಕರನ್ನು ಕೂಡ 263 ಪೋಸ್ಟಿಗೆ ಅನುಮೋದನೆ ಕಳಿಸಿದ್ದಾರೆ. ಇದರಲ್ಲಿ 131 ಪೋಸ್ಟು ನಾನ್ HK, 131 ಪೋಸ್ಟು HKಗೆ ಡಿವೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ದೈಹಿಕ ಶಿಕ್ಷಕರಾಗಾಯ್ತಲ್ವಾ. ಸೊ ಇದೇ ಥರ PST ಅವರಲ್ಲೂ ಕೂಡ ನಮಗೆ ಡಿವೈಡ್ ಆಗ್ತವೆ. HST ಅವರಲ್ಲೂ ಕೂಡ GPST ಅವರಲ್ಲೂ ಕೂಡ ಸಬ್ಜೆಕ್ಟ್ಗಳು ಡಿವೈಡ್ ಆಗ್ತವೆ. ನಾವು ಆರಾಮಾಗಿ ಎಕ್ಸಾಮ್ಗೆ ತಯಾರಿ ನಡೆಸ್ಬೋದಲ್ವ. ಇಷ್ಟೂ ನಾವು ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಅನ್ಕೋತೀನಿ. ಏಕೆಂದರೆ ಸಾವಿರಾರು ಪೋಸ್ಟ್ಗಳು ನಿರೀಕ್ಷೆಯಲ್ಲಿ ಇದ್ದಾವೆ ಈ ಸಲ. ಸೊ ಯಾರು ಚೆನ್ನಾಗಿ ಓದ್ಕೊಳ್ತೀರ ಅವರಿಗೆ ಒಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಾವು PST ಅವರಿಗೆ ಓದ್ತಾ ಇದ್ದೀರಲ್ವ, ಅವರು PST ಅವ್ರಿಗೇ ಚೆನ್ನಾಗಿ ಸ್ಟಡಿ ಮಾಡಬೇಕು. HST ಅವ್ರಿಗೆ ಓದ್ತಾ ಇರೋರು ಅದಕ್ಕೋಸ್ಕರನೇ ಚೆನ್ನಾಗಿ ಸ್ಟಡಿ ಮಾಡಬೇಕು. ಮತ್ತು GPTಗೆ ಓದ್ತಾ ಇರೋರು ಆ ಒಂದು ಸಬ್ಜೆಕ್ಟಿಗೆ ಓರಿಯೆಂಟಾಗಿ ಆ ಒಂದು ಸಬ್ಜೆಕ್ಟ್ಗಳ್ನೇ ಚೆನ್ನಾಗಿ ಸ್ಟಡಿ ಮಾಡಬೇಕು. ಆವಾಗ ನಮಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ವಿಷಯದ್ದು. ಒಂದೇ ಇದು ಮೆಂಟಾಲಿಟಿ ನಮಗೆ ಬಂದುಬಿಡುತ್ತೆ, ಚೆನ್ನಾಗಿ ನಮಗೆ ಮಾರ್ಕ್ಸ್ಗಳು ಕೂಡ ಬರ್ತವೆ. ನಾವು 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋದ್ವಿ ಅಂದರೆ ನಾವು ಯಶಸ್ವಿಯಾಗಿ ನಾವು ಗುರಿನ ತಲುಪೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಇನ್ನು ಏನು ಗೊತ್ತಾ, ಸಿಲೆಬಸ್ನು ಆಲ್ಮೋಸ್ಟ್ 99% ಯಾವುದು ಕೂಡ ಚೇಂಜ್ ಆಗೋಲ್ಲ. 1% ಚೇಂಜ್ ಆಗೋ ಸಾಧ್ಯತೆ ಇದೆ, ಅದನ್ನು ಹೇಳಕ್ಕೆ ಬರೋಲ್ಲ. ಅಲ್ಲೆಲ್ಲ ಅವರೆಲ್ಲ ಡಿಸ್ಕಸ್ ಮಾಡಿ, ಈಗ ಆಫೀಸರ್ಸ್ಗಳು ಸ್ವಲ್ಪ ಕಾಂಪಿಟೇಷನ್ ತರಬೇಕು, ಹೆವಿಯಾಗಿ ಒಂಚೂರು ಜಲ್ದಿ ಹಿಡಿಬೇಕು ಅನ್ನೋದಾದರೆ ಸ್ವಲ್ಪ ವೇರಿಯೇಷನ್ ಮಾಡ್ಬೋದು. ಬಟ್ ಯಾವುದೇ ಸಿಲೆಬಸ್ ಕೂಡ ಚೇಂಜ್ ಆಗೋಲ್ಲ, ಓಲ್ಡ್ ಸಿಲೆಬಸ್ಸೇ ಅಂತ ಹೇಳಿದ್ದಾರೆ. ಸೊ ಇಷ್ಟು ಬಂದುಬಿಟ್ಟು ನಮ್ಮ ಪೋಸ್ಟ್ಗಳ ಬಗ್ಗೆ ಆಯಿತು. ಸೊ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ದಂಗೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ದಂಗೆ ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕು. ಹಾಗೆ
ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನು ಕೂಡ ಮೊನ್ನೆ GPT ಗೆ ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಬಟ್ ಇವಾಗ HST ರೈಟಿಂಗ್ ಇರಲ್ಲ ಅಂತ ಬಂತಲ್ವ, ಸೊ ಫಸ್ಟು ಕೂಡ ಅದನ್ನೇ ಕಾಲ್ ಮಾಡ್ತಾರೆ ಅಂದರೆ ಅದಕ್ಕೋಸ್ಕರ ಸುಮ್ಮನೆ ನೋಟ್ಸ್ ಎಲ್ಲ ತೆಗೆದ್ಬಿಟ್ಟು ಹಂಗೆ ರೀಡ್ ಮಾಡ್ತಾಯಿದ್ದೆ. ಬಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕೂಡ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು. ರೈಟಿಂಗ್ ಪ್ರಾಕ್ಟೀಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಮ್ಮನ್ನು ಈ ಒಂದು ಲೀಸ್ಟಲ್ಲಿ ಇರಬೇಕೋ ಇರಬಾರ್ದೋ ಅನ್ನೋದು ಡಿಸೈಡ್ ಮಾಡುತ್ತೆ. ಹಾಗಾಗಿ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಅನುಕೂಲ ಆಗುತ್ತೆ. ಸೊ ಬುಕ್ಸ್ಗಳ್ನ ತಗೊಂಡು ಭಾಷಾಭ್ಯಾಸದಲ್ಲಿರುವಂಥ ಕ್ವಶನ್ ಪೇಪರ್ನ ನಾವು ಚೆನ್ನಾಗಿ ಬಿಡಿಸ್ಕೊಂಡು ಬಂದ್ವಿ ಆದರೆ ಟೈಮಿಂಗ್ ಇಟ್ಕೊಂಡು ಹ್ಯಾಂಡ್ ರೈಟಿಂಗು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟು ಎಕ್ಸಾಮಿಗೆ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಕೂಡ ಆಗುತ್ತೆ. ಸೊ ಈ ಒಂದು ಲಾಸ್ಟ್ ಅವಕಾಶ HST ಮತ್ತೆ ಯಾವತ್ತು ಕಾಲ್ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಹೋಪ್ ಇಟ್ಕೊಂಡು ನಾವು ಚೆನ್ನಾಗಿ ನಮ್ಮ ಅಭ್ಯಾಸನ ಮಾಡ್ತಾ ಬಂದ್ವಿ ಅಂದರೆ ಆರಾಮಾಗಿ ನಾವು ಇದನ್ನು ಪಾಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಒಂದು ಸಲ ಇದನ್ನು ಸಾಧ್ಯ ಆದರೆ ಒಂದು ಸ್ವಲ್ಪ ಬರ್ಕೊಂಡು ನೀವು ಒಂಚೂರು ಯೋಚನೆ ಮಾಡಿ ಸಬ್ಜೆಕ್ಟ್ಗಳು, ಆವಾಗ ಒಂಚೂರು ನಿಮಗೆ ತಲೆಗೆ ಬಂದುಬಿಡುತ್ತೆ, ಓದಬೇಕು ಇಷ್ಟೊಂದು ಪೋಸ್ಟ್ ಇದ್ದಾವೆ ಇದಕ್ಕೋಸ್ಕರ ಅಂತ ಅನ್ನಿಸ್ಬಿಡುತ್ತೆ. ಅದ್ರ ಜೊತೆಗೆ GPSTರಿಗೂ ಕೂಡ ಓದೋರು ಅವರೇ ಬೇರೆ ಇದ್ದಾರೆ, PSTರಿಗೂ ಕೂಡ ಓದೋರು ಬೇರೆ ಇದ್ದಾರೆ, HSTರಿಗೋಸ್ಕರನೇ ಓದೋರು ಬೇರೆ ಇದ್ದಾರೆ ಅಲ್ವಾ. ಸೊ ಹಂಗಾಗಿ ಆಲ್ಮೋಸ್ಟ್ TET ಆಗಿರೋರೆಲ್ಲ GPT ಸ್ಟಡಿ ಮಾಡ್ತಾ ಇರೋದ್ರಿಂದ ನಾವು ಆರಾಮಾಗಿ HSTರಿಗೆ ನಾವು ಸ್ಟಡಿ ಮಾಡ್ಕೊಂಡು ಇದನ್ನು ನಾವು ತಗೋಬೋದು ಜಾಬ್ನ. ಸೊ ಹಂಗಾಗಿ ಸಲ ನೀವು ಕೂಡ ಬರ್ಕೊಂಡು ಲಿಸ್ಟನ್ನ ಎಷ್ಟೆಷ್ಟು ಪೋಸ್ಟ್ ಅಂತ ನಿಮಗೆ ಮೈಂಡಿಗೆ ಬಂದುಬಿಡ್ತಂದರೆ ಓದೋಕ್ಕೆ ತುಂಬ ಮೋಟಿವೇಶನ್ ಆಗುತ್ತೆ. ಇನ್ನು ಕೂಡ ತುಂಬ ಟೈಮ್ ಇದೆ. ಇನ್ನು ನೋಟಿಫಿಕೇಷನ್ ಆದಮೇಲೆ ನಾನು ಓದ್ತಿದ್ದೀನಿ ಅಂದರೆ ದಯವಿಟ್ಟು ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಾಂಪಿಟೇಷನ್ ಇದೆ. ನಾವು ಎಷ್ಟು ಓದಿದ್ರೂ ಕೂಡ ಇದಕ್ಕೆ ಕಡಿಮೆನೇ. ಸೊ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.